Prime Success for Better Future. ನಮಸ್ತೆ, ನಾನು ಅಪರ್ಣಾ ಭಟ್. ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್, ಉದಾಹರಣೆಗೆ IAS, KS, ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಥವಾ PDO ಎಕ್ಸಾಮ್ಸ್ ಅಥವಾ ಬೇರೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಮಗ್ರವಾಗಿ ಮಾಹಿತಿಯನ್ನು ತರಲಿಕ್ಕೆ ಪ್ರೈಮ್ ಸಕ್ಸಸ್ ಹೇಳುವಂಥ ಯೂಟ್ಯೂಬ್ ಚಾನಲ್ ಹೊಸದಾಗಿ ಪ್ರಾರಂಭವಾಗಿದೆ. ಹಾಗೆ ಅದಕ್ಕೆ ಸರಿಯಾಗಿ ಪ್ರೈಮ್ ಸಕ್ಸಸ್ ಆ್ಯಪ್ ಕೂಡ ಪ್ಲೇಸ್ಟೋರಲ್ಲಿ ಅದರದ್ದು ಅವೈಲೇಬಿಲಿಟಿ ಲಭ್ಯವಿದೆ. ಸೊ ಅದನ್ನೆಲ್ಲ ಪ್ರಯೋಜನ ತಾವೆಲ್ಲ ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೇನೆ ಅಂತಂದರೆ UGC ನೆಟ್ ಎಕ್ಸಾಮ್ ಏನಿದೆ ಅದರದ್ದು ನೋಟಿಫಿಕೇಷನ್ ಆಗಿದೆ. 2024ನೇ ಇಸ್ವಿಯ ನೋಟಿಫಿಕೇಷನ್ ಆಗಿದೆ. ಸೊ ಯಾರೇ ಆಗಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಥವಾ PhDಗೆ ಎಂಟ್ರೆನ್ಸ್ ತೊಗೊಳ್ಬೇಕಂತ ಇದ್ದರೆ ಅವರು ಈ ಎಕ್ಸಾಮ್ಸನ್ನು ಕಟ್ಬೋದು. ಸೊ ಅದರದ್ದು ನೋಟಿಫಿಕೇಷನ್, ಎಲಿಜಿಬಿಲಿಟಿ, ಏಜ್ ಅಥವಾ ಯಾವ ಸಬ್ಜೆಕ್ಟ್ಸ್ಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ UGC ನೆಟ್ ಎಕ್ಸಾಮ್ ಹೇಳುವಂಥದ್ದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೇಳುವಂಥದ್ದು ಕಂಡಕ್ಟ್ ಮಾಡುವಂಥದ್ದು. ಸೊ ಪ್ರತಿ ವರ್ಷ 2 ಸಲ ಕಂಡಕ್ಟ್ ಮಾಡುತ್ತೆ, ಜೂನಲ್ಲಿ ಮತ್ತು ಡಿಸೆಂಬರಲ್ಲಿ. ಸೊ ಅದರದ್ದು ವೆಬ್ಸೈಟ್ ನಾವು ನೋಡಿದರೆ UGC.net.nta.ac.in ಅಂತ ಹೇಳುವಂಥ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿದರೆ, ಚೆಕ್ ಮಾಡಿದರೆ ಅಲ್ಲಿ 2024ನೇ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇಟ್ ಈಸ್ ಲೈವ್ ಅಂತ ಹೇಳಿ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಎಲಿಜಿಬಲ್ಲ ಅಥವಾ ನೀವು ಯಾರು ಇದಕ್ಕೆ ಅಪ್ಲೈ ಮಾಡಬೇಕು ಹೇಳುವಂಥದ್ದನ್ನು ಆ ಮಾಹಿತಿನ ಫಸ್ಟು ನೋಡೋಣ. ಸೊ ಇಲ್ಲಿ ನಾವು ನೋಡುವಾಗೆ ಅದರದ್ದು ನೋಟಿಫಿಕೇಷನಲ್ಲಿ ನಾವು ಕಾಣ್ಬೋದು, ಓಪನಿಂಗ್ ಆಫ್ ದಿ ಆನ್ಲೈನ್ ಪೋರ್ಟಲ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ. ಸೊ ಅದರದ್ದು ಐ ವಿಲ್ ಶೋ ಯು ವಿತ್ ದ ಹೆಲ್ಪ್ ಆಫ್ ದ PPT ಮುಖಾಂತರ ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಯು ವಿತ್ ದಿಸ್. ಸೊ ನೋಡಿ, UGC ನೆಟ್ 2024 ಎಕ್ಸಾಮ್ ಹೇಳುವಂಥದ್ದು ಏನು ಪ್ರಾರಂಭವಾಗಿದೆ. ಸೊ ಅದರದ್ದು 3 ಕ್ಯಾಟಗರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಸೊ 83 ಸಬ್ಜೆಕ್ಟ್ಸ್ಗಳಿಗೆ ಒಂದು ಕ್ಯಾಟಗರಿ 1 ಹೇಳುವಂಥದ್ದು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಕೂಡಿ ಎಕ್ಸಾಮ್ ಆಗುವಂಥದ್ದು. ಅದರಲ್ಲಿ ನೀವು ಎಲಿಜಿಬಲ್ ಆದರೆ JRF ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು ಅಥವಾ PhD ಅಡ್ಮಿಷನ್ಗೂ ಕೂಡ ನೀವು ಎಲಿಜಿಬಲ್ ಆಗ್ತೀರಿ. ಇನ್ನು ಕ್ಯಾಟಗರಿ 2 ಹೇಳುವಂಥದ್ದು ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಅಡ್ಮಿಷನ್ ಟು PhD. ಸೊ ಅದರಲ್ಲಿ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಇಲ್ಲ, ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಮತ್ತು PhD ಅಡ್ಮಿಷನ್ಗೆ ಯು ಆರ್ ಎಲಿಜಿಬಲ್ ಆಗ್ತೀರಿ. ಇನ್ನು ಕೇವಲ ಕ್ಯಾಟಗರಿ 3 ಹೇಳುವಂಥದ್ದು ಅಡ್ಮಿಷನ್ ಟು PhD ಓನ್ಲಿ. PhDಗೆ ಎಂಟ್ರೆನ್ಸ್ ತೊಗೊಳ್ಬೇಕು ಹೇಳುವಂಥದ್ದಿದ್ರೆ ಆವಾಗ ನೀವು ಈ ಕ್ಯಾಟಗರಿ ಅಡಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆವಾಗ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎರಡಕ್ಕೂ ಯು ಆರ್ ನಾಟ್ ಎಲಿಜಿಬಲ್. ಸೊ ಇದಕ್ಕೆ ಏಜ್ ಕ್ರೈಟೀರಿಯಾ ಇದೆ. ಕ್ಯಾಟಗರಿ 2 ಮತ್ತು ಕ್ಯಾಟಗರಿ 3ಗೆ ಯಾವುದೇ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಅದೇ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ PhD ಅದೆಲ್ಲದಕ್ಕೂ ಕೂಡ 30 ಇಯರ್ಸ್ ಇಸ್ ದಿ ಏಜ್ ಲಿಮಿಟ್. ಆ್ಯಸ್ ಪರ್ ಜೂನ್ 1 ಪ್ರಕಾರ ನಿಮಗೆ 30 ಇಯರ್ಸ್ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು, ಬಿಲೋ 30 ಇಯರ್ಸ್ ಆಗಿರಬೇಕು. ಸೊ ಇದ್ರದ್ದು ಎಕ್ಸಾಮ್ ಹೇಗಾಗತ್ತೆ ಅಂದರೆ OMR ಶೀಟಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವೈಸ್ ಇರುವಂಥದ್ದು. ಸೊ ನೋಡಿ, ಅದರದ್ದು ಟೈಮ್ ಫ್ರೇಮ್ ನಾವಿಲ್ಲಿ ಕಾಣ್ಬೋದು. ಸೊ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಹೇಳುವಂಥದ್ದು ಡೀಟೇಲ್ಸ್ ಇಲ್ಲಿ ನೀವು ಕಾಣ್ಬೋದು. UGC.net.nta.ac.in ನಾನೀಗ ನಿಮಗೆ ತೋರಿಸಲ್ಲ, ಅದೇ ವೆಬ್ಸೈಟು. ಗೂಗಲಲ್ಲಿ UGC ನೆಟ್ ಅಂತ ಹಾಕಿದರೆ ನಿಮಗೆ ಆ ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ನೀವು ಇದು ನೋಡಿ, ಟೈಮ್ ನೋಡಿ, ಎಕ್ಸಾಮ್ ಯಾವಾಗ ಇದೆ ಅಂತಂದರೆ 16 ಜೂನ್ 2024ಕ್ಕೆ ಎಕ್ಸಾಮ್ ಇರುವಂಥದ್ದು. ಸೊ ಎಕ್ಸಾಮು 16 ಜೂನ್ 2024ಕ್ಕೆ ಎಕ್ಸಾಮ್ ಇರುವಂಥದ್ದು. ಸೊ ಅಪ್ಲೈ ಹೇಗೆ ಮಾಡುವಂಥದ್ದು ಅಂದರೆ ಆನ್ಲೈನ್ ಅಪ್ಲಿಕೇಶನ್, ಕಂಪ್ಲೀಟ್ಲಿ ಆನ್ಲೈನ್ ಅಪ್ಲಿಕೇಶನ್. ಇದು 20 ಏಪ್ರಿಲ್ 20ರಿಂದ ಲಾಸ್ಟ್ ಡೇಟ್ 11th ಮೇ ಟು 12th ಮೇ ಅಪ್ ಟು 11:50 PM. 12th ಮೇ ಹೇಳುವಂಥದ್ದು ಅದು ಲಾಸ್ಟ್ ಡೇಟ್ ಆಗಿರುವಂಥದ್ದು. ಮೇ 12 ತನಕ ಟೈಮ್ ಇದೆ. ಸೊ 20 ಏಪ್ರಿಲಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅವರೆಲ್ಲರೂ ಕೂಡ ಈ ಒಂದು UGC ನೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 12 ಮೇ ತನಕ ಇದೆ. ಇನ್ನು ಕರೆಕ್ಷನ್ಸ್ ಏನಾದರೂ ಇದ್ದರೆ ಒಂದು 2-3 ದಿನ ಟೈಮ್ ಕೊಡ್ತಾರೆ, 13th ಮೇ ಟು 15th ಮೇ ಹೇಳುವಂಥದ್ದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸು ನೀವೆಲ್ಲ ಅಪ್ಲೋಡ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಕೊಡುವಾಗ ಚಾಯ್ಸಸ್ಗಳನ್ನು ಹೇಳಿರಬೇಕು. ಅದ್ರ ಪ್ರಕಾರ ನಿಮಗೆ ಲೇಟರ್ ಇದು ಮಾಡ್ತಾರೆ, ತಿಳಿಸ್ಕೊಡ್ತಾರೆ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಅಲಾಟ್ ಆಗಿದೆ ಅಂತ ಹೇಳುವಂಥದ್ದು. ಹಾಗೆ ಅಡ್ಮಿಟ್ ಕಾರ್ಡ್ ಕೂಡ ಲೇಟರ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ಇಂಟಿಮೇಟ್ ಮಾಡ್ತಾರೆ. ಓಕೆ, ಸೊ ಅಪ್ಲಿಕೇಶನ್ ಫೀ ಎಷ್ಟಂತಂದರೆ ಜನರಲ್ ಕ್ಯಾಟಗರಿಗೆ 1150 ಹಾಗೂ ಜನರಲ್ EWS OBC ಎಲ್ಲ ಕ್ಯಾಟಗರಿಗೆ 600 ರೂಪೀಸು. ಇನ್ನು SC ST ಫಿಸಿಕಲಿ ಡಿಸೇಬಲ್ಡ್ ಕ್ಯಾಟಗರಿ ಮತ್ತು ಥರ್ಡ್ ಜೆಂಡರ್ಗೆ 325 ರೂಪಾಯಿ. ಇದು ಅಪ್ಲಿಕೇಶನ್ ಫೀಸ್. ಸೊ ಆನ್ಲೈನ್ ಅಪ್ಲಿಕೇಶನ್ ಎಂಟರ್ಲಿ ಇರುವಂಥದ್ದು. ಎಕ್ಸಾಮು 16ನೇ ಜೂನ್ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಹೇಳುವಂಥದ್ದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಹೇಳುವಂಥದ್ದು, ಎಷ್ಟು ಹೊತ್ತು ಎಕ್ಸಾಮ್ ಆಗುವಂಥದ್ದು, ನೆಟ್ ಎಕ್ಸಾಮ್ ಹೇಳುವಂಥದ್ದು. ಇದರ ಡ್ಯೂರೇಷನ್ನು ಟೋಟಲ್ 3 ಅವರ್ಸ್. 3 ಅವರ್ಸಲ್ಲಿ ಕಂಪ್ಲೀಟ್ ಪೇಪರ್ 1 ಪೇಪರ್ 2 ಎರಡನ್ನು ನೀವು ಆನ್ಸರ್ ಮಾಡಬೇಕು, ಯಾವುದೇ ಬ್ರೇಕ್ ಇಲ್ಲ.
ಓಕೆ, ಟೋಟಲ್ 180 minutes ಫಾರ್ 3 hours, ನೋ ಬ್ರೇಕ್ ಬಿಟ್ವೀನ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಮತ್ತು ಪೇಪರ್ 2 ಏನಿರುತ್ತೆ ಅಂತ ಹೇಳ್ತಾನೆ. ಪೇಪರ್ 2 ನಿಮ್ಮ ಚಾಯ್ಸ್ ಪ್ರಕಾರ ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡುವಂಥದ್ದು, ಬಟ್ ಪೇಪರ್ 1 ಇಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್. ಅದರಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಥವಾ ರೀಸನಿಂಗ್ ಎಬಿಲಿಟಿ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗಳಿರ್ತವೆ. ಅದ್ರದ್ದು ಸಿಲೆಬಸ್ ಲೇಟರ್ ನೋಡೋಣ. ಬಟ್ ಡೇಟ್ ಆಫ್ ಎಕ್ಸಾಮಿನೇಷನ್ 16ನೇ ಜೂನಿಗೆ ಫಿಕ್ಸ್ ಆಗಿರುವಂಥದ್ದು. ಸೊ ನೀವು ನೋಡ್ಬೋದು ಈ ಮೋಡ್ ಆಫ್ ಎಕ್ಸಾಮಿನೇಷನ್, ಐ ಥಿಂಕ್ ಇಟ್ಸ್ ವಿಸಿಬಲ್. ಪೇಪರ್ 1ಗೆ 100 ಮಾರ್ಕ್ಸ್ ಇರುತ್ತೆ, 50 ಕ್ವಶನ್ಸ್. ಸೊ ದಿಸ್ ಈಸ್ ಕಂಪಲ್ಸರಿ. ಓಕೆ, ಸೊ 2 ಪೇಪರ್ಗೆ ಸೇರಿ 3 hours. ನೆನ್ಪಿಟ್ಕೊಳ್ಳಿ, 2 ಪೇಪರ್ 1 ಮತ್ತು ಪೇಪರ್ 2ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರೋದಕ್ಕೆ 3 hours 180 minutes ವಿತೌಟ್ ಎನಿ ಬ್ರೇಕ್. ಯಾವುದೇ ಬ್ರೇಕ್ ಇಲ್ಲ, ಮತ್ತು ಎಲ್ಲ ಕ್ವಶನ್ಸು ಕಂಪಲ್ಸರಿ. ಆಲ್ ದ ಕ್ವಶನ್ಸ್ ಆರ್ ಕಂಪಲ್ಸರಿ. ಎಲ್ಲ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಲೇಬೇಕು, ಆಪ್ಷನ್ಸ್ ಅಂತ ಇಲ್ಲ. ಸೊ ಪೇಪರ್ 1ಅಲ್ಲಿ ನೋಡಿ, ದ ಕ್ವಶನ್ಸ್ ಇನ್ ಪೇಪರ್ 1 ಇಂಟೆಂಡ್ಸ್ ಟು ಅಸೆಸ್ ದ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಒಂದು ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಒಂದು ಅವರ ಆ ಒಂದು ನಾಲೆಜನ್ನು ಟೆಸ್ಟ್ ಮಾಡಲಿಕ್ಕೆ ಕ್ವಶನ್ಸ್ಗಳಿರ್ತವೆ. ಅದ್ರ ಜೊತೆಗೆ ರೀಸನಿಂಗಿಗೆ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಅಥವಾ ರೀಡಿಂಗ್ ಕಾಂಪ್ರಹೆನ್ಷನ್ ಅಥವಾ ಡೈವರ್ಜೆಂಟ್ ಥಿಂಕಿಂಗ್ ಅಥವಾ ಜನರಲ್ ಅವೇರ್ನೆಸ್, ಜಿ ಕೆಗೆ ಸಂಬಂಧಪಟ್ಟದ್ದು ಕೆಲವೊಂದು ಕ್ವಶನ್ಗಳು ಕೂಡ ಇರ್ತವೆ. ಸೊ ದಿಸ್ ಈಸ್ ಕಾಮನ್ ಟು ಆಲ್. ಯಾರೇ ಎಕ್ಸಾಮ್ ಬರೆದ್ರು ಪೇಪರ್ 1 ಈಸ್ ಕಾಮನ್. 50 ಕ್ವಶನ್ಸ್ಗಳಿರುವಂತಹ 100 ಮಾರ್ಕ್ಸಿನ ಪೇಪರ್. ಇನ್ನು 200 ಮಾರ್ಕ್ಸಿಗೆ ನಾವು ಯಾವ ಸಬ್ಜೆಕ್ಟನ್ನು ಎಲೆಕ್ಟ್ ಮಾಡ್ತೇವೆ, ಕ್ಯಾಂಡಿಡೇಟ್ ಯಾವ ಸಬ್ಜೆಕ್ಟನ್ನು ಎಲೆಕ್ಟ್ ಮಾಡ್ತೇವೆ. ಸೊ ನೀವು ಯಾವುದರಲ್ಲಿ ಇದರಲ್ಲಿ ಡಿಗ್ರಿ ಮಾಡಿದ್ದೀರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಿ, ಆ ಸಬ್ಜೆಕ್ಟನ್ನು ನೀವು ತೊಗೊಳ್ಬೋದು. ಸೊ ಅದ್ರದ್ದು ಲಿಸ್ಟ್ ಅಪೆಂಡಿಕ್ಸಲ್ಲಿ ಕೊಟ್ಟಿದ್ದಾರೆ. ಆ ಎಂಟೈರ್ ಲಿಸ್ಟನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಸ್ಟಡಿ ಮಾಡ್ಕೊಳ್ಬೇಕು. UGC ನೆಟ್ ಹೇಳುವಂಥದ್ದು ಇನ್ಫಾರ್ಮೇಷನ್ ಬುಲೆಟಿನ್ ಹೇಳುವಂಥ ಒಂದು ಡೀಟೇಲ್ ಆದ ಒಂದು ಬುಕ್ಲೆಟನ್ನು ರಿಲೀಸ್ ಮಾಡಿದೆ. ಅದನ್ನು ನಾವು ಸರಿಯಾಗಿ ಓದ್ಕೊಂಡು ಯಾವ ಸಬ್ಜೆಕ್ಟ್ ನಮಗೆ ಅಪ್ಲೈ ಆಗುತ್ತೆ ಹೇಳುವಂಥದ್ದನ್ನು ತಿಳ್ಕೊಂಡು ವಿ ಕ್ಯಾನ್ ಪ್ರೊಸೀಡ್ ಫರ್ದರ್. ಯಾವ ಸಬ್ಜೆಕ್ಟನ್ನು ನಾವು ಚಾಯ್ಸ್ ಮಾಡ್ತಿದ್ದೇವೆ ಹೇಳುವಂಥದ್ದನ್ನು. ಸೊ ಇದೊಂದು 100 ಮಾರ್ಕ್ಸಿಗೆ 200 ಮಾರ್ಕ್ಸಿಗೆ 100 ಕ್ವಶನ್ಸ್ ಇರುವಂಥದ್ದು. ಇಟ್ ಈಸ್ ಬೇಸ್ಡ್ ಆನ್ OMR ಬೇಸ್ಡ್ ಓನ್ಲಿ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುವಂಥದ್ದು. ಸೊ ದ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಆ್ಯಂಡ್ ದರ್ ಕೋಡ್ಸ್, ಯಾಕೆಂದರೆ ಕೋಡ್ ಹಾಕಬೇಕು ನೀವು ಅಪ್ಲಿಕೇಶನ್ ಹಾಕುವಾಗ, ಯಾವ ಸಬ್ಜೆಕ್ಟನ್ನು ನೀವು ಚೂಸ್ ಮಾಡಿದ್ದೀರಿ ಅಂತ ಹೇಳಿ. ಅದಕ್ಕೆ ಅಪೆಂಡಿಕ್ಸ್ 2 ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅಪೆಂಡಿಕ್ಸ್ 2 ಹೇಳುವಂಥದ್ದು ಅದರಲ್ಲಿ ನಾನು ಲೇಟರ್ ಅಲ್ಲಿ ಶೋ ಯು. ಬಟ್ ಆ ಸಿಲೆಬಸ್ ಏನಿದೆ, ನೆಟ್ ಸಬ್ಜೆಕ್ಟ್ಸ್ಗಳು ಸಿಲೆಬಸ್ಸು ಅದೆಲ್ಲವೂ ಕೂಡ ಅದ್ರದ್ದು ಡೀಟೇಲ್ ಕೂಡ ಕೊಟ್ಟಿದ್ದಾರೆ, ಏನು ಸಿಲೆಬಸ್ ಅಂತ ಹೇಳಿ. ಅದನ್ನು ಕೂಡ ವೆಬ್ಸೈಟಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಒಂದು ಇಂಗ್ಲೀಷು, ಒಂದು ಹಿಂದಿ ಇರುತ್ತೆ. ಅದನ್ನು ನಾವು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಎಲೆಕ್ಟ್ ಮಾಡಿಕೊಂಡ್ರೆ, ಉದಾಹರಣೆಗೆ ಕನ್ನಡವನ್ನು ಸೆಕೆಂಡ್ ಪೇಪರ್ ಆಗಿ ಎಲೆಕ್ಟ್ ಮಾಡಿಕೊಂಡ್ರೆ ಅದು ಕನ್ನಡದಲ್ಲಿರುತ್ತೆ. ಓಕೆ, ಲ್ಯಾಂಗ್ವೇಜ್ ಪೇಪರ್ಸ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಮಾಧ್ಯಮ ಏನು, ಒಂದು ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ಇರುತ್ತೆ. ಸೊ ಇದು ಒಂದು ವಿಷಯ ಅಂತ ಆದರೆ, ನೆಕ್ಸ್ಟ್ ಮಾರ್ಕ್ಸ್. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಫೆಸಿಲಿಟಿ ಅಥವಾ ಆ ವಿಧಾನ ನೆಟ್ ಎಕ್ಸಾಮಲ್ಲಿಲ್ಲ. ಬಟ್ ಎವ್ರಿ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪ್ರತಿ ಕ್ವಶನ್ಗೂ 2 ಮಾರ್ಕ್ಸ್ ಇರುವಂಥದ್ದು. ಓಕೆ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇನ್ನು ಬೇರೆ ಎಲ್ಲ ಒಂದು ವೇಳೆ ಕ್ವಶನ್ ತಪ್ಪಾಗಿದ್ದರೆ ಅವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಅಥವಾ ಇವರು ಅಟೆಂಪ್ಟ್ ಮಾಡಿದರೆ ಹೇಗೆ, ಅದೆಲ್ಲ ರೂಲ್ಸನ್ನು ಕೊಟ್ಟಿದ್ದಾರೆ. ದ್ಯಾಟ್ ಯು ಕ್ಯಾನ್ ಸ್ಟಡಿ. ಇನ್ಫಾರ್ಮೇಷನ್ ಬುಲೆಟಿನ್ ಓದ್ತಾ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಬೇಸಿಕಲಿ ನೋ ನೆಗೆಟಿವ್ ಮಾರ್ಕಿಂಗ್, ಬಟ್ ಎವ್ರಿ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇನ್ನು ಏಜ್ ಲಿಮಿಟ್ ನಾವು ನೋಡ್ಲಿಕ್ಕೆ ಹೋದರೆ, ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಡ್ಮಿಷನ್ ಟು PhD. ಸೊ ಇವರಿಗೆ ಯಾವುದೇ ರೀತಿ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಓಕೆ, PhD ಅಡ್ಮಿಷನ್ಗೆ ಎಂಟ್ರೆನ್ಸ್ ಇರ್ಬೋದು ಕ್ಯಾಟಗರಿ 3ಯಲ್ಲಿ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಇದಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂದರೆ ಆವಾಗಲೂ ಕೂಡ ಯಾವುದೇ ಏಜ್ ಲಿಮಿಟ್ ಇಲ್ಲ. ಆದರೆ JRFಗೆ ನಾಟ್ ಮೋರ್ ದ್ಯಾನ್ 30 years, 30 ವರ್ಷಕ್ಕಿಂತ ಜಾಸ್ತಿ ಆಗಬಾರ್ದು. ಯಾವಾಗ ಜೂನ್ 1ಕ್ಕಿಂತ ಮೊದಲು, ಜೂನ್ 1ಕ್ಕೆ ಅವರಿಗೆ 30 ವರ್ಷ ಆಗಿರಬಾರ್ದು, 30 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು. ಹಾಗಂತ ಹೇಳಿ ಕೆಲವರಿಗೆ 5 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ. ದೇ ಹ್ಯಾವ್ ಏಜ್ ರಿಲ್ಯಾಕ್ಸೇಷನ್. 30 ವರ್ಷ ಅಂತ ಇದ್ದರೂ ಸಹ JRF ಕ್ಯಾಟಗರಿಗೆ ದೇ ಹ್ಯಾವ್ ಅಪ್ ಟು 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ನಾವು ಕಾಣ್ಬೋದು. ಇಲ್ಲಿ ನಾವು ನೋಡಿ 5 years. OBC ಕ್ಯಾಟಗರಿಗೆ, SC ST PWD ಥರ್ಡ್ ಜೆಂಡರ್ ಕ್ಯಾಟಗರೀಸಿಗೆ ಅಥವಾ ವುಮೆನ್ ಅಪ್ಲಿಕೆಂಟ್ಸ್ಗಳು ಕೂಡ 5 ವರ್ಷ ತನಕ ಅಡಿಷ್ನಲ್ ಇದು ಕೊಡ್ತಾರೆ. ಇನ್ನು LLM ಡಿಗ್ರಿ ಮಾಡೋರಿಗೆ ಸಹ, LLM ಡಿಗ್ರಿ ಹೊಂದಿದವರಿಗೆ 3 ವರ್ಷ ತನಕ ದೇ ಹ್ಯಾವ್ ಏಜ್ ರಿಲ್ಯಾಕ್ಸೇಷನ್, 3 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. LLB ಮಾಡಿ LLM ಮಾಡಿರ್ತಾರಲ್ಲ ಅವರು ನೆಟ್ ಎಕ್ಸಾಮ್ ಕೂತ್ಕೊಳ್ತಾರೆ ಅಂತ ಆದರೆ. ಸೊ ಹೀಗೆ ಮ್ಯಾಕ್ಸಿಮಮ್ ಅಲ್ಟಿಮೇಟ್ಲಿ 5 ವರ್ಷ ತನಕ, ಬೇರೆ ಬೇರೆ ಕ್ಯಾಟಗರಿಗೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಮ್ಯಾಕ್ಸಿಮಮ್ 5 ವರ್ಷಕ್ಕಿಂತ ರಿಲ್ಯಾಕ್ಸೇಷನ್ ಇಲ್ಲ. 5 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ನಾವು ಕಾಣ್ಬೋದು.
ನೆಕ್ಸ್ಟ್ ರಿಸರ್ವೇಷನ್ ಆ್ಯಸ್ ಪರ್ ಏನು ಪಾಲಿಸಿ ಇರುವಂಥದ್ದು, ರಿಸರ್ವೇಷನ್ ಪಾಲಿಸಿ ಪ್ರಕಾರ SCಗೆ 15%, STಗೆ 7.5%, OBC ನಾನ್ ಕ್ರೀಮಿ ಲೇಯರ್ ಕ್ಯಾಟಗರಿಗೆ 27%, ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಕ್ಯಾಟಗರಿಗೆ 10%. ಮತ್ತು ಇನ್ನು ಇಲ್ಲಿರುವಂಥ ಕ್ಯಾಟಗರಿಗಳಲ್ಲಿ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಇದ್ದರೆ ಅವರಿಗೆ 5% ಏಜ್ ರಿಸರ್ವೇಷನ್ ಇರುವಂಥದ್ದು. ಸೊ ಇದು ಇನ್ಸ್ಟ್ರಕ್ಷನ್ಸ್ ಏನಂತಂದರೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಆನ್ಲೈನ್ ಅಪ್ಲಿಕೇಶನ್ ಇರುವಂಥದ್ದು. ಸೊ ಅದನ್ನು ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಅಪ್ಲೈ. ಯಾಕೆಂದರೆ ಓನ್ಲಿ ಒನ್ ಅಪ್ಲಿಕೇಶನ್ ಇಸ್ ಅಲೌಡ್. Only one application is to be submitted by a candidate. So there should be no errors while submitting your applications. So ಹಾಗಿದ್ರೆ ಯಾರು ಎಲಿಜಿಬಲ್ ಅಂತ ಹೇಳುವಂಥದ್ದು, ಒಂದು ಏಜ್ ವೈಸ್ ಹೂ ಇಸ್ ಎಲಿಜಿಬಲ್ ಅಂತ ನಾವು ನೋಡ್ಬೋದು. ಇನ್ನೊಂದು ಯಾರು ಮಿನಿಮಮ್ 55% ಮಾರ್ಕ್ಸ್ ಇರುತ್ತೆ ಮಾಸ್ಟರ್ಸ್ ಡಿಗ್ರಿಯಲ್ಲಿ, ಅಥವಾ ಮಾಸ್ಟರ್ಸ್ ಡಿಗ್ರಿ ಅಲ್ದಿದ್ರೆ ಕೆಲವೊಂದು UGC ರೆಕಗ್ನೈಸ್ಡ್ ಮಾಸ್ಟರ್ಸ್ ಡಿಗ್ರಿ ಅಥವಾ ಕೆಲವೊಂದು ಇಕ್ವಿವಾಲೆಂಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಸೊ ಅದು ಕೂಡ ನಾವು ಲಿಸ್ಟ್ ನೋಡ್ಬೋದು. ಆ ಇನ್ಫಾರ್ಮೇಷನ್ ಬುಲೆಟಲ್ಲಿ ಕೊಡ್ತಾರೆ ಯಾವ್ದು ಡಿಗ್ರಿ ರೆಕಗ್ನೈಸ್ಡು, ಯಾವ್ಯಾವ ಯೂನಿವರ್ಸಿಟೀಸ್ ಅಂತ ಹೇಳುವಂಥದ್ದು ಒಂದು ಎಂಟೈರ್ದು ಡೀಟೇಲ್ಸ್ ಇದೆ. ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಬೋದು. ಈಗ ಉದಾಹರಣೆಗೆ ICSI ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದಿಂದ ACS ಆಗಿದ್ದಿದ್ರೆ ಆವಾಗ ಡೈರೆಕ್ಟ್ಲಿ ದೇ ಗೆಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ PhD. ಸೊ ಆ ರೀತಿ ಕೆಲವೊಂದು ಯೂನಿವರ್ಸಿಟೀಸ್ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳಿಂದ ಯಾವುದಾದ್ರೂ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ರೆ ದೇ ಆರ್ ಎಲಿಜಿಬಲ್ ಟು ರೈಟ್ ಅದು ಇಕ್ವಿವ್ಯಾಲೆಂಟ್ ಟು ಮಾಸ್ಟರ್ಸ್ ಡಿಗ್ರಿ ಹೇಳುವಂಥದ್ದು ಕರೆಸ್ಕೊಳ್ಳುತ್ತೆ. ಸೊ ಅದು ಒಂದು ವಿಚಾರ ಅಂತ ನಾವು ನೋಡಿದರೆ. ಹಾಗೆ OBC ಕ್ಯಾಟಗರಿಯವರಿಗೆ 50 ಮಾರ್ಕ್ಸ್ ತೊಗೊಂಡಿರಬೇಕು. ಜನರಲ್ ಕ್ಯಾಟಗರಿಗೆ 55% ಇದ್ದರೆ OBC ಕ್ಯಾಟಗರಿಗೆ 50 ಮಾರ್ಕ್ಸ್ ಇರುತ್ತೆ. ಹಾಗೆ ಇನ್ನೊಂದು ಫೈನಲ್ ಇಯರಲ್ಲಿ ಬರಿತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಂದು ಬೆನಿಫಿಟ್ ಇದೆ. ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮಾಸ್ಟರ್ಸ್ ಡಿಗ್ರಿಯ ಫೈನಲ್ ಇಯರ್ ಇರುವಂಥ ಮಕ್ಕಳಿಗೂ ಸಹ ದೇ ಆರ್ ಎಲಿಜಿಬಲ್ ಟು ರೈಟ್. ಆದರೆ ಅವರು ನೆಟ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿಕೊಂಡ 2 ವರ್ಷದೊಳಗೆ ತಮ್ಮ ಮಾಸ್ಟರ್ಸ್ ಡಿಗ್ರಿ ಮುಗಿಸ್ಕೊಂಡಿರಬೇಕು, ಅಷ್ಟರೊಳಗೆ ಕ್ಲಿಯರ್ ಆಗಿರಬೇಕು ಅಂತ ಹೇಳುತ್ತೆ. ಓಕೆ. ಹಾಗೆ ಇನ್ನು ಟ್ರಾನ್ಸ್ಜೆಂಡರ್ ಕ್ಯಾಟಗರಿ ಅವರಿಗೂ ಕೂಡ ಅದೇ ರೀತಿಯ SC ST PWDಗೆ ಏನು ರಿಸರ್ವೇಷನ್ ಇದೆ ಅದೇ ರೀತಿ ಟ್ರಾನ್ಸ್ಜೆಂಡರ್ಗೂ ಕೂಡ ಅವರು ಕೂಡ ಅದೇ ರೀತಿಯ ರಿಲ್ಯಾಕ್ಸೇಷನ್ ಇನ್ ಫೀ, ಏಜ್ ಮತ್ತು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾದಲ್ಲೂ ಅವರಿಗೆ ರಿಲ್ಯಾಕ್ಸೇಷನ್ ಸಿಗತ್ತೆ. ಇನ್ನು 1991ಕ್ಕಿಂತ ಮೊದಲು PhD ಡಿಗ್ರಿ ಹೋಲ್ಡ್ ಮಾಡಿದರೆ ಯಾರಾದರೂ ಅವರಿಗೆ ದೇ ಆರ್ 5% ಅವರಿಗೆ ಮಾರ್ಕ್ಸಲ್ಲಿ ರಿಲ್ಯಾಕ್ಸೇಷನ್ ಸಿಗತ್ತೆ. ಹಾಗೆ ಫಾರಿನ್ ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ ಆವಾಗ ಅವರು ದೇ ಹ್ಯಾವ್ ಟು ಚೆಕ್ ವೆದರ್ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಅಥವಾ ಅಸೋಸಿಯೇಷನ್ ತೊಗೊಂಡಿದ್ದಾರೆ ಹೇಳುವಂಥದ್ದು ನಾನು ಚೆಕ್ ಮಾಡ್ಕೊಳ್ಬೇಕು. ಸೊ ನೋಡಿ, ಆವಾಗಲಿಂದ ನಾನು ಹೇಳ್ತಾ ಇದ್ದೆ ದೇರ್ ಇಸ್ ಅಪೆಂಡಿಕ್ಸ್, ದೇರ್ ಇಸ್ ಅ ಲಿಸ್ಟ್ ಅಂತ ಹೇಳಿ. ಸೊ ಆ ಲಿಸ್ಟ್ ನಮಗೆ ಎಲ್ಲಿಂದ ಕಾಣುತ್ತೆ ಅಂತಂದರೆ ಐ ಜಸ್ಟ್ ಶೋಡ್ ಯು. ನಾವು ಅದ್ರ ವೆಬ್ಸೈಟಿಗೆ ಹೋದರೆ ಇಲ್ಲಿ ಇನ್ಫಾರ್ಮೇಷನ್ ಬುಲೆಟ್ ಅಂತ ಇಲ್ಲಿ ಕಾಣುತ್ತೆ. ಸೊ ಅದು ಪ್ರತಿ ವರ್ಷ ಪ್ರತಿಯೊಂದಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ 84 ಸಬ್ಜೆಕ್ಟ್ಸ್ಗಳು, ಈ ಸಲ 83 ಸಬ್ಜೆಕ್ಟ್ಸ್ಗಳನ್ನು ಹೇಳಿದ್ದಾರೆ. ಸೊ ಇನ್ಫಾರ್ಮೇಷನ್ ಬುಲೆಟಿನ್ ಜೂನ್ 2024 ಇದನ್ನು ನಾವು ಕ್ಲಿಕ್ ಮಾಡಿದರೆ ಫುಲ್ ನೋಡಿ 54 ಪೇಜಸ್ಗಳ ಒಂದು ಲಿಸ್ಟೇ ಕಾಣುತ್ತೆ. ಓಕೆ. ಸೊ ಅದನ್ನು ಇಫ್ ಯು ಹ್ಯಾವ್ ಟು ಸಿ PDF ನಾವು ನೋಡ್ತೇವೆ ಅಂತಾದರೆ ಸೇಮ್ ಇದೆ ನೋಡಿ, UGC ನೆಟ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಹೇಳಿ. ಸೊ ಅದರಲ್ಲಿ ನೀವು ಕಾಣ್ಬೋದು ಪ್ರತಿಯೊಂದು ಹೇಗೆ ಅಪ್ಲೈ ಮಾಡುವಂಥದ್ದು, ನಿಮ್ಮ ಸಿಟಿ ಸೆಂಟರ್ಸು ಯಾವ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದನ್ನು ಚೆಕ್ ಮಾಡ್ಬೋದು. ಪ್ಲಸ್ ಲಿಸ್ಟ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಆ್ಯಂಡ್ ದೇರ್ ಕೋರ್ಸ್, ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಅದಕ್ಕೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು. ಅಥವಾ ನೆಕ್ಸ್ಟ್ ಸಬ್ಜೆಕ್ಟ್ಸ್ ನೀವು ಯಾವ ಎಕ್ಸಾಮಲ್ಲಿ ಪೇಪರ್ 2 ಬರೀತೀರಿ ಹೇಳುವಂಥದ್ದು, ಅದು ಅಪೆಂಡಿಕ್ಸ್ 2 ಅಲ್ಲಿದೆ. ದಿಸ್ ಈಸ್ ಇಂಪಾರ್ಟೆಂಟ್. ಇದು ನೀವು ಯಾವುದು ಚೂಸ್ ಮಾಡ್ತೀರಿ, ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಿ ಹೇಳುವಂಥದ್ದಕ್ಕೆ ಇಲ್ಲಿ ನೀವು ಕಾಣ್ತೀರಿ. ಹಾಗೆ ಬೇರೆ ಎಲ್ಲ ಇಲ್ಲಿ ಕಾಣ್ಬೋದು ಅದರದ್ದು ಡೀಟೇಲ್ಸ್ ಪ್ರತಿಯೊಂದು. ಸೊ ಸರಿಯಾಗಿ ಓದ್ಕೊಳ್ಳಿ. ಒಂದು 54 ಪೇಜಸ್ ಇದೆ. ಒಂದು ಜಸ್ಟ್ ಎಕ್ಸಾಮ್ ಅಪ್ಲಿಕೇಶನ್ ಮಾಡೋಕ್ಕಿಂತ ಮೊದಲು ಜಸ್ಟ್ ಒಂದು ರೆಫರ್ ಮಾಡಿ, ಇದೇನು ಹೇಳುತ್ತೆ, ನಂದು ಎಕ್ಸಾಕ್ಟ್ ಇದೆ ಕೋಡ, ನನ್ನ ಸೆಂಟರ್ ಇದೆ ಕೋಡ, ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಇದೆ ಕೋಡ ಅಂತ ತಿಳ್ಕೊಂಡು ಯು ಕ್ಯಾನ್ ರೈಟ್ ಫಾರ್ ದಿಸ್ ಅಪ್ಲೈ ಫಾರ್ ದಿಸ್ ಕ್ಯಾಟಗರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೋಡಿ, ಇಲ್ಲಿ ಅಪ್ಲಿಕೇಶನ್, ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿದರೆ ಇದರದ್ದು ನೋಟಿಫಿಕೇಷನ್ ಸಿಗುತ್ತೆ. ಆವಾಗ ನಾನು ಏನು ತೋರಿಸ್ದಲ್ಲ ಸೇಮ್ ಅದೇ ನೋಟಿಫಿಕೇಷನ್ನು. ಹಾಗೆ ಬೇರೆ ಬೇರೆ ಮಾಹಿತಿಗಳನ್ನು ನೀವು ಇಲ್ಲಿ ಕಾಣ್ಬೋದು. ರಿಜಿಸ್ಟ್ರೇಷನ್ ಎಲ್ಲಿ ಲಾಗಿನ್ ಆಗಬೇಕು ಹೇಳೋಂಥದ್ದಕ್ಕೆ ಹಿಯರ್ ಯು ಕ್ಯಾನ್ ಕ್ಲಿಕ್ ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮೊದಲು ಬಿಫೋರ್ ಯು ಅಪ್ಲೈ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಚೆಕ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಪ್ರಾಪರ್ಲಿ. ಇನ್ಫಾರ್ಮೇಷನ್ ಬುಲೆಟಿನ ಸರಿಯಾಗಿ ಚೆಕ್ ಮಾಡಿಕೊಂಡು ಆಮೇಲೆ
ಆ ಕೋಡ್ ಎಲ್ಲ ಬರೆದಿಟ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕು. ಯಾಕೆಂದರೆ ಒಂದು ಸಲ ಅಪ್ಲೈ ಮಾಡಿದ್ರೆ ಯು ಕ್ಯಾನಾಟ್ ಚೇಂಜ್. ಓಕೆ, ಸೊ ಇದು ಒಂದು ವಿಷಯ ಅಂತ ಐ ವಾಂಟೆಡ್ ಟು ಸೇ. ಹಾಗೆ ಐ ವಾಸ್ ಟೆಲ್ಲಿಂಗ್ ಅಬೌಟ್ ಅವರ್ ಪ್ರೈಮ್ ಇನ್ಸ್ಟಿಟ್ಯೂಷನ್. ಪ್ರೈಮ್ ಇನ್ಸ್ಟಿಟ್ಯೂಷನ್ ಹೇಳುವಂಥದ್ದು ಆಲ್ರೆಡಿ 17 ವರ್ಷದಿಂದ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಕೊಡುವಂಥ ಹಂತದಲ್ಲಿ ಉಡುಪಿಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು. 2007ರಿಂದ ಇಟ್ಸ್ ಆಪ್ರೇಟಿವ್, ಬಟ್ ನೌ ಇಟ್ ಹ್ಯಾಸ್ ಸ್ಟೆಪ್ಡ್ ಇನ್ ಟು ಆನ್ಲೈನ್ ಕೋಚಿಂಗ್ ಆಲ್ಸೋ. ಸೊ ಅದಕ್ಕೋಸ್ಕರ ಒಂದು ವೆರಿ ಡೀಟೇಲ್ಡ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ವೆಬ್ಸೈಟ್ ಇದೆ, ಹಾಗೂ ಆ್ಯಪ್ ಕೂಡ ಇದೆ. ಅದರಲ್ಲಿ ರೀಸೆಂಟಾಗಿ ಬ್ಯಾಂಕಿಂಗ್ ಕೋರ್ಸಸ್ಗಳ ಬಗ್ಗೆ, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಒಂದು ಶಾರ್ಟ್ ಕೋರ್ಸನ್ನು ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್. ಹಾಗೆ ಇದರಲ್ಲಿ ಇನ್ನೂ ವಿಲೇಜ್ ಅಕೌಂಟೆಂಟ್ ಇರಲಿ ಅಥವಾ PDO ಎಕ್ಸಾಮ್ಸ್ಗಿರಲಿ, FDA, SDA ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಮಾಹಿತಿಗಳನ್ನು, ಎಲ್ಲ ರೀತಿಯ ಶಾರ್ಟ್ ಟರ್ಮ್ ಕೋರ್ಸಸ್ಗಳನ್ನು, ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ಹಾಗೆ ಫ್ರೀ ಟೆಸ್ಟ್ ಸೀರೀಸ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಿದ್ದೇವೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಡೌನ್ಲೋಡ್ ದಿಸ್ ಆ್ಯಪ್ ಫ್ರಮ್ ಗೂಗಲ್ ಪ್ಲೇಸ್ಟೋರ್. ಗೂಗಲ್ ಪ್ಲೇಸ್ಟೋರಲ್ಲಿ ಪ್ರೈಮ್ ಸಕ್ಸಸ್ ಅಂತ ನೀವು ಟೈಪ್ ಮಾಡಿದರೆ ಆ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಯೂಟ್ಯೂಬಲ್ಲೂ ಕೂಡ ಪ್ರೈಮ್ ಸಕ್ಸಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಇನ್ಸ್ಟಾದಲ್ಲಿದೆ, ಫೇಸ್ಬುಕ್ಕಲ್ಲಿದೆ. ಸೊ ಎವ್ರಿವೇರ್, ವೆರೆವರ್ ಯು ಸರ್ಚ್, ಯು ಗೆಟ್ ಅ ವೆರಿ ಡೀಟೇಲ್ಡ್ ವಿಡಿಯೋಸ್ ಅಥವಾ ಮಾಹಿತಿಗಳು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಪ್ರೈಮ್ ಸಕ್ಸಸ್ ಬಗ್ಗೆ ಸಿಗುವಂಥದ್ದು. ಹಾಗೆ ಆಫ್ಲೈನ್ ಕೋರ್ಸಸ್ಗಳು ಕೂಡ ಇವೆ. ಸೊ ಇಫ್ ಯು ಆರ್ ಎನಿವೇರ್ ಇನ್ ಉಡುಪಿ ಆರ್ ಸರೌಂಡಿಂಗ್ ಉಡುಪಿ, ಇಫ್ ಯು ವಾಂಟ್ ಟು ಹ್ಯಾವ್ ಅ ವೆರಿ ಪ್ರಾಪರ್ ಸ್ಟ್ರಕ್ಚರ್ಡ್ ಕೋರ್ಸ್, ಸರಿಯಾಗಿ ಕೋರ್ಸನ್ನು ನೀವು ಸ್ಟಡಿ ಮಾಡಬೇಕು ಅಂತ ಇದ್ದರೆ ಆವಾಗ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ಪ್ರೈಮ್ ಸಕ್ಸಸ್ ಆಫ್ಲೈನ್ ಕೋಚಿಂಗ್ ಪ್ರೋಗ್ರಾಮ್ಸ್ ಆಲ್ಸೋ. ವೀಕೆಂಡ್ ಬ್ಯಾಚಸ್ಗಳು ಕೂಡ ಇವೆ, ಈವ್ನಿಂಗ್ ಬ್ಯಾಚಸ್ಗಳಿವೆ. ಸೊ ಅದಕ್ಕೆಲ್ಲ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಜಾಬನ್ನು ಸೆಕ್ಯೂರ್ ಮಾಡಬೇಕು ಅಂತ ನೋಡ್ತಿದ್ದಾರೆ ಅವರಿಗೆ ಅವಶ್ಯಕವಾಗಿ ಈ ವಿಡಿಯೋ ಲಿಂಕನ್ನು ಕಳಿಸ್ಕೊಡಿ. ಯಾಕೆಂದರೆ ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ, ಈ ಯೂಟ್ಯೂಬಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ಗಳೇನಿದೆ ಅವರ ಒಂದು ಎಜುಕೇಷನ್ಗೆ, ಅವರಿಗೆ ಜಾಬ್ ತಗೊಳ್ಳೋ ಹಂತದಲ್ಲಿ ಬಹಳ ಸಹಕಾರಿಯಾಗಿ ಬರಲಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ನೋಟಿಫಿಕೇಷನ್ ಬಟನ್ ಏನಿದೆ ಅದನ್ನು ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಮ್ಮ ಹೊಸ ಪರೀಕ್ಷೆಗಳ ಬಗ್ಗೆ, ಹೊಸ ಕೋರ್ಸಸ್ಗಳ ಬಗ್ಗೆ ಕೂಡ ನಾವಿಲ್ಲಿ ನೀಡಲಿಕ್ಕೆ ಇದ್ದೇವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.